ಥರ್ಸ್ಡೇ ಮಾರ್ನಿಂಗ್ 5:40ಗೆ ಎದ್ದು ನಾನು ಕಿಚನಿಗೆ ಬಂದೆ. ಇವತ್ತು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ರೊಟ್ಟಿ ಮತ್ತು ಎಣ್ಗಾಯಿ ಮಾಡ್ತಾ ಇದ್ದೀನಿ. ನನ್ನ ಕರೆಂಟ್ ವೆಯ್ಟ್ ಎಷ್ಟಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 63.5 ಅಥವಾ 64 ಇರ್ತೀನಿ. ಅರ್ಲಿ ಮಾರ್ನಿಂಗ್ ಚೆಕ್ ಮಾಡಿದಾಗ ನಾನು ಎದ್ದಿದ ತಕ್ಷಣ ಒಂದು ಲೋಟ ಬಿಸಿನೀರು, 1 ಲೋಟ ಅಥವಾ 2 ಲೋಟ ಕುಡಿತೀನಿ. ಇವತ್ತು ಚಿಯಾ ಸೀಡ್ಸ್ ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ಕೊಂಡು ಕುಡಿತಾ ಇದ್ದೀನಿ. ಬೇಕಂದರೆ ನೀವು ಲೆಮನ್ ಜ್ಯೂಸ್ ಕೂಡ ಹಾಕ್ಕೊಳ್ಬೋದು. ಸೊ ಒಂದು 6 kgs ಕಮ್ಮಿ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಯಾವುದೇ ಕ್ರ್ಯಾಶ್ ಡಯಟ್ ಇಲ್ಲ. ನಾನು ತಿನ್ನೋದ್ರಲ್ಲೇ ಕ್ಯಾಲೋರೀಸ್ನ ಕಮ್ಮಿ ಮಾಡಿಕೊಂಡು ಚೆನ್ನಾಗಿ ವಾಕ್ ಮಾಡ್ಕೊಂಡು ಕಮ್ಮಿ ಮಾಡ್ಕೊಳ್ಳೋಣ ಅಂತ ರೊಟ್ಟಿಗೆ ಚೆನ್ನಾಗಿ ನೀರನ್ನ ಕುದಿಸ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು. ರೊಟ್ಟಿ ಹಿಟ್ಟು ನಾನು ಜೋಳದ ಹಿಟ್ಟು ತೊಗೊಂಡಿದ್ದೀನಿ, 1 ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಅರ್ಧ ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಫಸ್ಟ್ ಟೈಮ್ ಮಾಡೋರು ಈ ಥರ ಮಿಕ್ಸ್ ಮಾಡ್ಕೊಂಡು ನೋಡಿ. ಜೋಳದ ರೊಟ್ಟಿ ತುಂಬ ನೀಟಾಗಿ ಬರುತ್ತೆ, ದಡ ಎಲ್ಲೂ ಕೂಡ ಹೊಡೆಯೋದಿಲ್ಲ. ಎಣ್ಣೆ ಬದನೆಕಾಯಿಗೆ ಮಾಮೂಲಿಯಾಗಿ ಮಸಾಲಾನ ರುಬ್ಕೊಂಡು ಮಧ್ಯದಲ್ಲಿ ಬದನೆಕಾಯಿನ ಕಟ್ ಮಾಡಿಕೊಂಡು ಅದರೊಳಗೂ ಕೂಡ ಮಸಾಲ ಫಿಲ್ ಮಾಡ್ಕೊಂಡಿದ್ದೀನಿ. ಮಸಾಲ ರುಬ್ಬುವಾಗಲೇ ಉಪ್ಪು ಹಾಕ್ಕೊಂಡು ರುಬ್ಕೊಂಡಿರ್ತೀನಿ. ಸೊ ಈ ಕನ್ಸಿಸ್ಟೆನ್ಸಿಗೆ ಬಂದಾಗ ನಾನು ಲಿಡ್ ಕ್ಲೋಸ್ ಮಾಡಿಕೊಂಡು ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ರೊಟ್ಟಿ ಹಿಟ್ಟನ್ನ ಚೆನ್ನಾಗಿ ಮಿದ್ಕೊಬೇಕಾಗುತ್ತೆ. ನಾವೆಷ್ಟು ಚೆನ್ನಾಗಿ ಮಿದಿತೀವಿ ಅಲ್ವಾ, ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ, ದಡ ಎಲ್ಲೂ ಕೂಡ ಒಡ್ಕೊಳ್ಳೋದಿಲ್ಲ. ನಾವು ಮುದ್ದೆ ಮಾಡುವಾಗಲೂ ಅಷ್ಟೇ, ಎಷ್ಟು ಚೆನ್ನಾಗಿ ಸೆಣಿತೀವಿ ಅಷ್ಟು ನೀಟಾಗಿ ಮುದ್ದೆ ಕೂಡ್ಕೊಳ್ಳುತ್ತಲ್ವ, ಅದೇ ಥರ. ಸೊ ಹಿಟ್ಟು ಗಟ್ಟಿಯಾಗಿದ್ದರೆ ನೀವು ಬಿಸಿನೀರು ಹಾಕಿ ಕಲಿಸಿದಾಗ ಸ್ವಲ್ಪ ತಣ್ಣೀರು ಕೂಡ ಲಾಸ್ಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿತ್ಕೊಳ್ಳಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಕು, ತುಂಬ ಗಟ್ಟಿ ತೊಗೋಬೇಡಿ, ಬಡ್ದು ಕೈಯೆಲ್ಲ ನೋವು ಬಂದುಬಿಡುತ್ತೆ. ದಡದಿಂದ ಈ ಥರ ಫಿಂಗರ್ಸಲ್ಲೇ ತಟ್ತಾ ಹೋಗಬೇಕು, ಸೆಂಟರಲ್ಲಿ ತಟ್ಟಬೇಡಿ, ದಡದಿಂದ ತಟ್ಟಿ ತುಂಬ ನೀಟಾಗಿ ಬರುತ್ತೆ. ರೊಟ್ಟಿ ತುಂಬ ಚೆನ್ನಾಗಿ ಬಂತು. ಸೊ ನೀವು ಫಸ್ಟ್ ಟೈಮ್ ಮಾಡ್ತಿದ್ದೀರ, ನಾವಿನ್ನೂ ಪ್ರಾಕ್ಟೀಸ್ ಮಾಡಬೇಕು ಅಂದವರು ಸ್ವಲ್ಪ ಕಡಿಮೆ ಹಿಟ್ಟು ತೊಗೊಂಡು ಚಿಕ್ಕದಾಗೆ ಮಾಡ್ಕೊಳ್ಳಿ. ಹೋಗ್ತಾ ನಿಮಗೆ ಚೆನ್ನಾಗಿ ಬರುತ್ತೆ. ನೋಡ್ಬೋದು ದಡ ಎಲ್ಲೂ ಕೂಡ ಹೊಡೆದಿಲ್ಲ. ನನ್ನ ಬ್ರೇಕ್ಫಾಸ್ಟ್ ರೆಡಿ ಆಯಿತು, ರೊಟ್ಟಿ ಮತ್ತು ಎಣ್ಗಾಯಿ. ಸೊ ನಾನು ಒಂದು ವರ್ಷದಲ್ಲಿ ಅದು ಹೇಗೆ ಇಷ್ಟು ಬೇಗ ಇಷ್ಟು ವೆಯ್ಟ್ ಗೇನ್ ಆದೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಒಂದು 6 to 7 kgs ಒಂದೇ ಸಲ ರೈಸ್ ಆಗಿಬಿಟ್ಟಿದ್ದೀನಿ. ನನ್ನ ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ನೋಡಿದ್ರೆ ಪಾಪು ಆದಮೇಲೆ ತುಂಬ ಸಣ್ಣ ಇದೆ, 51 ಆ ಥರ 52 ಆ ಥರ ಇದ್ದೆ. ನಾನು ತುಂಬ ಸಣ್ಣ ಅನ್ನಿಸ್ತಿದ್ದೆ ಆವಾಗ. ಸೊ ಹಂಗಿದ್ದೋಳು ಅದು ಹೇಗೆ ಇಷ್ಟು ಬೇಗ ಇಷ್ಟು ವೆಯ್ಟ್ ಗೇನ್ ಆದೆ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಕಡಿಮೆ ಮಾಡ್ಕೊಳ್ಬೇಕು, ಹಾರ್ಮೋನ್ಸಿಂದನೂ ಇರುತ್ತೆ, ನಾವು ತಿಂದ್ಬಿಟ್ಟು ದಪ್ಪಾಗಿದ್ದೀವಿ ಅಂತ ಹೇಳೋದಕ್ಕಾಗಲ್ಲ. ಸೊ ನನ್ನ ಪ್ಲೇಟ್ನ ಈ ಥರ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡಿ.